ಬೆಂಗಳೂರಲ್ಲ ಅದು ಕೋರ್ಮಂಗ್ಲ ಒಂದೇನಾ ನಿಮ್ಮದು? ಇದು ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್ ಮೇಘನ ವ್ಲಾಗ್ಸ್. ಫ್ರೆಂಡ್ಸ್, ತುಂಬ ದಿನ ಆದಮೇಲೆ ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ. ನೋಡೋಣ ಹೇಗೆ ಹೋಗುತ್ತೆ ಅಂತ. ಅರ್ಜೆಂಟಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಗುರುವಾರ. ಸೊ ಇವತ್ತು ತುಂಬ ದಿನ ಆಯಿತು ವ್ಲಾಗ್ ಮಾಡಿ. ಸೊ ಇವತ್ತು ವ್ಲಾಗ್ ಮಾಡೋಣ ಅಂತ ಬನ್ನಿ. ಈ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ಇವಾಗ ವರ್ಕಲ್ಲಿದ್ದೀನಿ. ಸೊ ವ್ಲಾಗ್ ಹೀಗೆ ಕಂಟಿನ್ಯೂ ಆಗುತ್ತೆ. ಕಿಚನ್ ಹತ್ರ ಹೋಗ್ತಾ ಇದ್ದೀನಿ. ವೆಜಿಟೇಬಲ್ಸ್ ಬಂದಿದೆ, ಚೆಕ್ ಮಾಡೋಣ ಅಂತ. ತುಂಬ ಬಿಸಿಲಿದೆ ಇವಾಗಲೇ. ಕಿಚನ್ ಒಳಗಡೆ ಹೋಗ್ಬಿಟ್ಟು ವೆಜಿಟೇಬಲ್ನೆಲ್ಲ ಚೆಕ್ ಮಾಡ್ಕೊಂಡ್ಬಿಟ್ಟು ಬಂದೆ. ಸಾರಿ, ನನಗೆ ಒಳಗಡೆ ಕಿಚನ್ ಒಳಗಡೆ ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಕಿಚನ್ ಒಳಗಡೆ ಬೇಡ ವಿಡಿಯೋ ಮಾಡೋದು ಅಂತ, ಅದಕ್ಕೋಸ್ಕರ ಅಷ್ಟೇ. ಇವತ್ತು ಚೆಕ್ಕಿನ್ ಇದೆ, ಅದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ರಿಜಿಸ್ಟರ್ ಬುಕ್ ಹಾಗೆ ಮೆನುನ ಇವಾಗ ಪ್ರಿಂಟ್ ತೆಗಿಯೋಣ ಅಂದ್ಬಿಟ್ಟು ಮೆನು ಪ್ರಿಂಟ್ ತೆಗಿತಾ ಇದ್ದೀನಿ. ಸೊ ಇವತ್ತಿನ ಮೆನು ಈ ಥರ ಇರುತ್ತೆ. ಸೊ ಪ್ರಿಂಟ್ ಮಾಡಿ ನಾನು ಕಿಚನ್ಗೆ ಕೊಡಬೇಕು, ಅದಕ್ಕೋಸ್ಕರ ಇದನ್ನು ಪ್ರಿಂಟ್ ತೆಗಿತಾ ಇದ್ದೀನಿ. ಮೆನು ತಗೊಂಡು ಇವಾಗ ಕಿಚನ್ ಹತ್ರ ಹೋಗ್ತಾ ಇದ್ದೀನಿ. ಮೆನುನ ಅಲ್ಲಿ ಅಣಿಸ್ಬಿಟ್ಟು ಬರಬೇಕು. ಇವತ್ತು ಈ ಮೆನು ಇರುತ್ತೆ. ಸೊ ಓ ಮೈ ಗಾಡ್, ಆಗ್ಬಿಟ್ಟಿದೆ. ಹಿಂದೆಗಡೆ ಜೆರಾಕ್ಸ್ ತಗೊಂಡಿದ್ದೀನಿ ID ಪ್ರೂಫ್ದು. ನೆಕ್ಸ್ಟ್ ಈ ಕಡೆ ಮೆನು ತಗೊಬಿಟ್ಟಿದ್ದೀನಿ. ಸೊ ಇನ್ನೊಂದು ಬೇರೆ ಪ್ರಿಂಟ್ನ ತಗೊಂಡು ಹೋಗ್ತೀನಿ. ಓಕೆ, ಇವಾಗ ಕರೆಕ್ಟಾಗಿ ತಗೊಂಡು ಹೋಗ್ತಾ ಇದ್ದೀನಿ ಪ್ರಿಂಟ್ನ. ಸೊ ಹಿಂದೆ ನೋಡೇ ಇಲ್ಲ, ಹಾಗೆ ಪ್ರಿಂಟ್ ತಗೋಬಿಟ್ಟೆ. ಸೊ ತುಂಬ ಬಿಸಿಲಿದೆ, ಕಣ್ಬಿಡೋಕ್ಕೆ ಆಗ್ತಾ ಇಲ್ಲ. ಸ್ವಲ್ಪ ಇಷ್ಟೊಂದು ಬಿಸಿಲಿದೆ ಇವತ್ತಂತೂ, ಸೀರಿಯಸ್ಲಿ. ಹೀಗಿದೆ ನಮ್ಮ ರೆಸಾರ್ಟ್. ಎಲ್ಲ ಚೆಕ್ ಮಾಡ್ಕೊ ಬಂದಾಯಿತು. ಸೊ ಕಿಚನ್ ಒಳಗಡೆ ನಾನು ಏನು ವಿಡಿಯೋ ಮಾಡಿಲ್ಲ. ಕಿಚನ್ ಒಳಗಡೆ ಬೇಡ ವಿಡಿಯೋ ಮಾಡೋದು ಅಂತ, ಯಾಕಂದರೆ ಫುಡ್ದು ಇದಲ್ವಾ. ಓಕೆ, ಸೊ ಬೇಡ ಅಂದ್ಬಿಟ್ಟು ನಾನು ಕಿಚನ್ ಒಳಗಡೆ ಮಾಡಿಲ್ಲ. ಸೊ ಎಲ್ಲ ಚೆಕ್ ಮಾಡ್ಕೊ ಬಂದಾಯಿತು. ನೆಕ್ಸ್ಟು ಸ್ವಲ್ಪ ಕೆಲಸಗಳಿದೆ, ಮಾಡ್ಕೋಬೇಕು. ಮ್ಯೂಸಿಕ್ ಬೇರೆ ಹಾಕ್ಬಿಟ್ಟಿದ್ದಾರೆ. ಕಾಫಿ ರೇಟ್ಸ್ ಬಂದುಬಿಟ್ಟಿದೆ ನನ್ನ ಅಕೌಂಟ್ಗೆ. ಕನಕಪುರಕ್ಕೆ ಹೋಗಿದ್ದೆ, ಹೋಗಿ ಬಂದು ನೋಸ್ಪಿನ್ ತಗೊಳಕ್ಕೆ ಅಂತ ಹೋಗಿದ್ದೆ. ಹೋಗಿ ಬರೋ ಅಷ್ಟರಲ್ಲಿ ತುಂಬ ಸುಸ್ತಾಗೋಯಿತು. ಕಣ್ಣೇ ಬಿಡೋಕ್ಕಾಗ್ತಾಯಿಲ್ಲ ಬಿಸಿಲಿಗೆ, ಅಷ್ಟೊಂದು ಬಿಸಿಲಿದೆ. ಈ ಇರ್ಬೋದು. ಸ್ವಲ್ಪ ತಂಪಲಲ್ಲಿ ಕುತ್ಕೊಬಿಡೋಣ ಅನ್ನಿಸ್ತಾ ಇದೆ. ಸರ್ ಏನು ಪ್ರಾಬ್ಲಮ್ಮು? ಹೋಟೆಲ್ ರೂಮಾ? ಓಕೆ ಸರ್. ಸಜೀವ್ होटल रूम 2 टीवी ऑन करो. हाँ. ಓ ಮೈ ಗಾಡ್, ನಿದ್ದೆ ಬರ್ತಾ ಇದೆ. ದಿಂಬಿಗೆ ತಲೆ ಕೊಟ್ಟರೆ ಸಿಕ್ಕಾಪಟ್ಟೆ ನಿದ್ದೆ ಬರುತ್ತೆ ಇವಾಗ. ಬಟ್ ಕೆಲಸ ಇದೆ. ಇವತ್ತು ನನಗೆ ತುಂಬ ಅನ್ನಿಸ್ತಾ ಇತ್ತು ಬಿರಿಯಾನಿ ತಿನ್ನಬೇಕು ಅಂತ. ಬಟ್ ಬಿರಿಯಾನಿ ತಿನ್ನೋಕ್ಕಾಗಿಲ್ಲ. ಸುಮ್ಮನೆ ಅನ್ನ ಸಾಂಬಾರು ತಿನ್ಕೊಂಡು ಬಂದೆ. ನೋಡೋಣ ನೆಕ್ಸ್ಟ್ ಈ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ಇಲ್ಲಿ ವಾಟ್ರದ್ದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದಕ್ಕೋಸ್ಕರ ಚೆಕ್ ಮಾಡ್ತಾ ಇದ್ದಾರೆ. ಸಂಕೆ ನೀರು ಬಂದು ಬೀಳ್ತಾ ಇತ್ತು, ಬಟ್ ಟ್ಯಾಂಕ್ಗೆ ಹೋಗ್ತಾ ಇರಲಿಲ್ಲ. ಸೊ ಅದನ್ನೇ ಚೆಕ್ ಮಾಡ್ತಾ ಇದ್ದಾರೆ ಇಲ್ಲಿ.
ಚೆನ್ನಾಗಿದೆಯಾ? ಅಚ್ಚಾ ಏನಾ ಕಾಫಿ? ಇವತ್ತು ಸ್ನ್ಯಾಕ್ಸ್ ಮೆಣಸಿನ್ಕಾಯಿ ಬಜ್ಜಿ ಆ್ಯಂಡ್ ಟೀ ಕಾಫಿ ಇದೆ. ಇಲ್ಲೊಂದು ಕಲ್ಲಂಗಡಿ ಕಾಯಿ ಆಗಿದೆ. ಇದು ಯಾವಾಗ ದೊಡ್ಡದಾಗುತ್ತೆ, ಯಾವಾಗ ಹಣ್ಣಾಗುತ್ತೆ ತಿನ್ನೋಣ ಅಂತ ಕಾಯ್ತಾ ಇದ್ದೀನಿ. ಇದು ಏನೋ ಹೋಗ್ಬಿಟ್ಟಿದೆ, ದೊಡ್ಡದಾಗುತ್ತೋ ಹಿಂಗೆ ಹಾಳಾಗೋಗುತ್ತೋ ಅಂತ ಗೊತ್ತಿಲ್ಲ. ಒಂದು ಗಿಡಕ್ಕೆ ಒಂದೇ ಒಂದಾಗಿದೆ, ಒಂದು ಬಳ್ಳಿಗೆ ಒಂದೇ ಒಂದಾಗಿದೆ. ಬೆಂಗಳೂರಲ್ಲ ಅದು ಕೋರಮಂಗಲ ಒಂದೇನಾ ನಿಮ್ಮದು? ಇದು ವರ್ತೂರ್ ಕೋಡಿ ಹತ್ರ ಒಂದಿದೆ ನೈಬರ್ಹುಡ್ ಅಂತ. ಮತ್ತೆ ಶಾಂತಿನಿಕೇತನ್ ಇದೆ, ಹೋಟೆಲ್ ಇದೆ, ಜಾಸ್ತಿ ಇದಾವೆ. ನಮ್ಮ ಮುಂಚೆ ಪ್ರೆಸ್ಟೀಜ್ ಅಮ್ಯೂಸ್ಮೆಂಟ್ ಅಂತ ಇದ್ದಿದ್ದು ಸೇಲ್ ಮಾಡಿಬಿಟ್ರು ನೆಕ್ಸಸ್ಗೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ನನಗೆ ನಿನ್ನೆ ತುಂಬ ಹೋಗೋದು ಲೇಟ್ ಆಯಿತು. ವಾಟರ್ದು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟು ಅದೆಲ್ಲ ಸರಿಯಾದ ಮೇಲೆ ಹೋಗೋ ತನಕ ತುಂಬ ಲೇಟ್ ಆಗೋಯಿತು. ಅದಕ್ಕೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ವೀಡಿಯೋನ ಮಾಡ್ತಾಯಿದ್ದೀನಿ. ಅದಕ್ಕೆ ಡ್ಯೂಟಿಗೆ ಹೋಗೋಕ್ಕಿಂತ ಮುಂಚೆ ರೆಡಿ ಆಗ್ತಾಯಿದ್ದೀನಿ. ಇವತ್ತು ನಾನು ಜಾಸ್ತಿ ಏನು ಮೇಕಪ್ ಮಾಡ್ಕೊಳ್ಳಲ್ಲ. ಒಂದು ಸನ್ಸ್ಕ್ರೀನ್ ಹಾಕೋತೀನಿ, ಏನಾದ್ರು ಒಂದು ಕ್ರೀಮ್ ಹಾಕೋತೀನಿ ಅಷ್ಟೇ. ಪಾಂಡ್ಸ್ ಅಥವಾ ಏನಾದ್ರು ಫೇರ್ ಆ್ಯಂಡ್ ಲವ್ಲಿ ಕ್ರೀಮ್ ಹಾಕೋತೀನಿ ಅಷ್ಟೇ. ಜಾಸ್ತಿ ಮೇಕಪ್ ಮಾಡಲ್ಲ ನಾನು. ತಲೆ ಸ್ನಾನ ಮಾಡೋದ್ರಿಂದ ಸ್ವಲ್ಪ ಅದು ಕೂದಲು ಹಾಗೆ ಹಸಿ ಹಸಿ ಇದೆ. ಹಸಿ ಕೂದಲಂತೂ ಏನಾದರೂ ಬಾಚ್ಕೊಂಡ್ರೆ ಅದು ಹೇರ್ ಅಂತೂ ನಿಲ್ಲೋದೇ ಇಲ್ಲ. ಸ್ವಲ್ಪ ಹೇಗೇಗೋ ಆಗುತ್ತೆ. ಏನಾದ್ರು ನಾವು ಕ್ಲಿಪ್ ಹಾಕಿದ್ರೆ ಅದೇ ಶೇಪ್ಗೆ ನಿಂತ್ಕೊಬಿಡುತ್ತೆ. ಸೊ ಅದೊಂದು ಪ್ರಾಬ್ಲಮ್ಮು ಹಸಿ ಕೂದಲು ಬಾಚೋದಕ್ಕೆ. ಸೊ ಸ್ವಲ್ಪ ಹೇರ್ ಡ್ರೈಯರಲ್ಲಿ ಸ್ವಲ್ಪ ಒಣಗಿಸ್ಕೊಳ್ಳೋಣ ಅಂತ ಒಣಗಿಸ್ಕೊತಾ ಇದ್ದೀನಿ. ಸೊ ಹಾಗೆ ನಾವು ಹಸಿ ಕೂದಲು ಕಟ್ಕೊಬಿಟ್ರೆ ಅದೇ ಶೇಪ್ ನಿಂತೋಗುತ್ತೆ. ಅದಕ್ಕೋಸ್ಕರ ನಾನು ಜಾಸ್ತಿ ಮನೇಲಿದ್ದವಾಗ ನಾನು ಹೇರ್ ಡ್ರೈಯರ್ ಜಾಸ್ತಿ ಯೂಸ್ ಮಾಡಲ್ಲ. ಸೊ ನಾನು ಇವಾಗ ಅರ್ಜೆಂಟ್ ಇದೆ ಅಲ್ವಾ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇದು ಜಾಸ್ತಿ ಹೇರ್ ಡ್ಯಾಮೇಜ್ ಆಗುತ್ತೆ ಅಂತ ನಾನು ಜಾಸ್ತಿ ಹೀಟ್ ಕೊಡಲ್ಲ ಹೇರ್ಗೆ. ಆಲ್ರೆಡಿ ನನ್ನ ಹೇರ್ ಸ್ಪಿಟ್ ಹೇರ್ಸ್ ಆಗಿದೆ. ಅದಕ್ಕೋಸ್ಕರ ಏನಾದ್ರು ಮನೆಯಲ್ಲೆಲ್ಲ ಇದ್ದವಾಗ ನಾನು ಲೂಸರ್ ಬಿಡ್ತೀನಿ, ಒಣ್ಕೊಳ್ಳುತ್ತೆ. ಬಟ್ ಡ್ಯೂಟಿಗೆ ಹೋಗ್ತಾ ಇರೋದ್ರಿಂದ ಅರ್ಜೆಂಟ್ ಇರೋದ್ರಿಂದ ನಾನು ಹೇರ್ ಡ್ರೈಯಲ್ಲಿ ಒಣಗಿಸ್ಕೋತಾ ಇರೋದು. ಟೈಮ್ ಬೇರೆ ಆಗಿಬಿಟ್ಟಿದೆ. ಈ ಹೇರ್ ಸೆಟ್ ಮಾಡೋ ಹೊತ್ತಿಗೆ ನನಗಂತೂ ತಿಕ್ಕಲು ಬಂದುಬಿಡುತ್ತೆ. ಸೊ ಹೇಗೇಗೋ ಬಾಚ್ಕೋತಾ ಇದ್ದೀನಿ. ನನ್ನ ಹೇರು ಜಾಸ್ತಿ ನಿಲ್ಲಲ್ಲ ಕರೆಕ್ಟಾಗಿ, ಅದೇ ನನಗೆ ಪ್ರಾಬ್ಲಮ್ ಆಗೋದು. ಹೇಗೋ ಒಂದು ಬಾಚ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಸ್ವಲ್ಪ ಜಾಸ್ತಿ ಫುಲ್ ಡ್ರೈ ಆದಮೇಲೆ ಬಂದು ನೀಟಾಗಿ ಬಾಚ್ಕೊಂಡ್ರೆ ಆಯಿತು ಅಂದ್ಬಿಟ್ಟು. ಹಲೋ ಗಾಯ್ಸ್, ನಿನ್ನೆ ವಿಡಿಯೋ ಮಾಡೋಕ್ಕಾಗಿಲ್ಲ ಫುಲ್ಲಾಗಿ. ಸೊ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇವತ್ತು ಗೆಸ್ಟು ಜಾಸ್ತಿ ಜನ ಇಲ್ಲ, 12 ಮೆಂಬರ್ಸ್ ಇದ್ದಾರೆ. ಸೊ ಕ್ರಿಕೆಟ್ ಆಡ್ತಾಯಿದ್ದಾರೆ. ಇನ್ನೇನು ಟೀ ಕಾಫಿ ಹಾಗೆ ಕಟ್ಲೆಟ್ ಇದೆ ಇವತ್ತು. ಅದೇ ಕಿಚನ್ ಹತ್ರ ಹೋಗಿ ನೋಡ್ಕೊಂಡು ಬಂದೆ ಹೇಗೆ ಮಾಡ್ತಾಯಿದ್ದಾರೆ ಅಂತ. ಹೊಸ ಕುಕ್ ಬಂದಿದ್ರು ಇವತ್ತು. ಸೊ ಇವಾಗ 5 o'clock ಆಗಿದೆ ಟೈಮು. 5 o'clock ಆಗಿದೆ. ಇನ್ನೊಂದು 5:30ಗೆಲ್ಲ ಟೀ ಕಾಫಿ ಹಾಗೆ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ಆಮೇಲೆ ತೋರಿಸ್ತೀನಿ ಕಟ್ಲೆಟೆಲ್ಲ ಹೇಗೆ ಬಂದಿದೆ ಅಂತ. ಅವರು ಹೊಸ ಕುಕ್ಕು, ಇವತ್ತಷ್ಟೇ ಬಂದಿದ್ದಾರೆ. ಸೊ ಅವರು ಮಾಡ್ತಾಯಿದ್ದಾರೆ. ಅದೆಲ್ಲ ಟೇಸ್ಟ್ ಮಾಡೋಕ್ಕೋಸ್ಕರ ಮಾಡಿಸ್ತಾ ಇರೋದು ಇವತ್ತು. ಸೊ ಸೈಕಲ್ಗಳಿದೆ, ಸೈಕಲ್ ಹೊಡಿಬೋದು. ಆಮೇಲೆ ತುಂಬ ದೊಡ್ಡದಾಗಿದೆ, ಸಕ್ಕತ್ತಾಗಿದೆ. ಯಾರು ಬರೋದಿದ್ದರೆ ಕಾಂಟ್ಯಾಕ್ಟ್ ಮಾಡಿ, ಬನ್ನಿ, ಎಂಜಾಯ್ ಮಾಡಿ.
ಹಾಗೆ ಸ್ವಲ್ಪ ಸಿಸ್ಟಮಲ್ಲಿ ಕೆಲಸ ಇತ್ತು, ಅದಕ್ಕೋಸ್ಕರ ಇವಾಗ ಎಕ್ಸ್ಪೆನ್ಸಸ್ನೆಲ್ಲ ಆ್ಯಡ್ ಮಾಡೋಣ ಅಂದ್ಬಿಟ್ಟು ಇವಾಗ ಕೂತಿದ್ದೀನಿ. ಸ್ವಲ್ಪ ಆ್ಯಡ್ ಮಾಡೋದಿತ್ತು, ಜಾಸ್ತಿ ಇರಲಿಲ್ಲ, ಸೊ ಮಾಡೋಣ ಅಂದ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ. ಹಾಗೆ ವಿಸಿಟಿಂಗಿಗೆ ಗೆಸ್ಟ್ ಬಂದಿದ್ದರು, ಅದಕ್ಕೋಸ್ಕರ ಮುಂದೆಗಡೆ ಜಮೀನಲ್ಲಿ ಜಿಪ್ಲೈನ್ ಆ್ಯಂಡ್ ವಾಟರ್ ಗೇಮ್ಸ್ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ, ಹೊಸದಾಗಿ ಆಗಿರೋದು. ನಾನು ಕೂಡ ಇದನ್ನು ನೋಡಿರಲಿಲ್ಲ, ಅದಕ್ಕೋಸ್ಕರ ನಾನು ನೋಡಿದಾಗುತ್ತೆ, ಗೆಸ್ಟ್ಗೂ ತೋರಿಸ್ದಾಗುತ್ತೆ ಅಂತ ಕರ್ಕೊಬಂದಿದ್ದೆ. ಸೊ 2 ದಿನದ್ದು 3 ದಿನದ್ದು ವಿಡಿಯೋ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿ ವಿಡಿಯೋ ಮಾಡಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.